ನಿಮ್ಮದೇ ಊರಾಗಿರ್ತಕ್ಕಂಥ ಮುಳಬಾಗಿಲು ಶಾಸಕರು ಹೇಳ್ತಾರೆ ಒಂದೇ ₹1 ಅನುದಾನ ಕೊಡ್ತಾ ಇಲ್ಲ, ಕೋಲಾರಿಗೆ ಒಂದು ಅನುದಾನ, ಮುಳಬಾಗಿಲು ಒಂದು ಅನುದಾನ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಮುಳಬಾಗಿಲು ಕೋಲಾರಿಂದ ನಾನು ಹೋಗಿ ಕಾಲು ಕೈಕೊಂಡು ಮಾಡ್ಕೊಂಡ್ ಬರ್ತೀನಿ ಕೋಲಾರ್ಗೆ, ನೀನು ಹೋಗಪ್ಪ, ಯಾರು ಬೇಡ ಅಂದ್ರು ನಿನ್ನ. ಮನವಿಗಳಿಗೆ ಸಿದ್ದರಾಮಯ್ಯ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪನೂ ಇದೆ ಸರ್. ಸಿದ್ದರಾಮಯ್ಯ ಸಾಹೇಬರು ಸ್ಪಂದಿಸಿದಾರ ಇಲ್ವಾ ಅಂತ 17ನೇ ತಾರೀಕು 6ನೇ ತಿಂಗಳಾಗಿರುವಂತದನ್ನ ವಿತ್ ಲೆಟರ್ ಅನ್ನ ನೀವು ತೋರಿಸಿದೆ, ಪ್ರೂಫ್ ತೋರಿಸಿದ್ದೀನಿ. ಇದಕ್ಕಿಂತ ನಾನು ಏನ್ ಹೇಳ್ಬೇಕು ಅಲ್ಲ ಸರ್, ಈಗ ನಿಮ್ಮದೇ ಊರಾಗಿರ್ತಕ್ಕಂಥ ಮುಳಬಾಗಿಲು ಶಾಸಕರು ಹೇಳ್ತಾರೆ ಒಂದೇ ₹1 ಅನುದಾನ ಕೊಡ್ತಾ ಇಲ್ಲ, ಕೋಲಾರಿಗೆ ಒಂದು ಅನುದಾನ, ಮುಳಬಾಗಿಲು ಒಂದು ಅನುದಾನ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಮುಳಬಾಗಿಲು ಕೋಲಾರಿಂದ ನಾನು ಹೋಗಿ ಕಾಲು ಕೈಕೊಂಡು ಮಾಡ್ಕೊಂಡ್ ಬರ್ತೀನಿ ಕೋಲಾರ್ಗೆ, ನೀನು ಹೋಗಪ್ಪ, ಯಾರು ಬೇಡ ಅಂದ್ರು ನಿನ್ನ. ಹೋಗು, ಮಾತಾಡು, ಕೇಳ್ಕೊ. ಹಂಗೂ ಸಿದ್ದರಾಮಣ್ಣ ಅವರು 78 ವರ್ಷ ವಯಸ್ಸು, ಹೋಗು ಅಪ್ಪ ತಂದೆ ಅಂತ ಕಾಲ ಮೇಲೆ ಬೀಳೋರಿಗೆ ಒಂದು ಕಾಲಕ್ಕೆ ನಮಸ್ಕಾರ ಹಾಕೋ. ನನಗಲ್ಲಪ್ಪ, ನಮ್ಮ ಊರಿನ ಜನಕ್ಕೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ತೋರ್ಸಪ್ಪ, ತಂದೆ ಸಮಾನರಲ್ಲ ಅವ್ರಿಗೊಂದು ನಮಸ್ಕಾರ ಆಗ್ಬಿಟ್ಟು ಕೇಳು. ಯಾರಾದ್ರೂ ಕೊಡ್ತಾರೆ ಸರ್, ಹೋಗ್ಬೇಕು ಸರ್, ಅಷ್ಟೇ ಸರ್. ಇವಾಗ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಿ. ಇನ್ನೊಂದು ವಾರದಲ್ಲಿ ಜಮೀರನ್ನೊಂದು 25 ಕೋಟಿ ತರ್ತೀನಿ ಲೋನ್ಗೆ, CM ಕಡೆಯಿಂದ ಇನ್ನೊಂದು 25 ಕೋಟಿ ತರ್ತೀನಿ. ನಮ್ಮ ಸುರೇಶ್ ಅಣ್ಣ ಅವರು ಇವಾಗ ಒಂದು 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಆರ್ಡರ್ಗಳಾಗಿಲ್ಲ, ಈ ಎಕ್ಸ್ಟ್ರಾ 75 ಕೋಟಿ ಆರ್ಡರ್ಗಳಾಗಿಲ್ಲ, ಆಗ್ತವೆ. ಪ್ರೋಸೆಸ್ ದುಡ್ಡು ಬೇಕಾದಷ್ಟಿದೆ ಸರ್, ದುಡ್ಡು ಜಾಸ್ತಿ ಆಗಿದೆ ಸರ್. ಗ್ಯಾರಂಟಿ ಯೋಜನೆಗಳಿಂದ ಏನು ತೊಂದರೆ ಇಲ್ಲ. ಪಾಪ್ಯುಲೇಷನ್ ಹೆಂಗೆ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ, ಅದೇ ರೀತಿಯಲ್ಲಿ ಟ್ಯಾಕ್ಸಸ್ಸು ಬೆಳೀತಾ ಇದ್ದೀವಿ, ಅದೇ ರೀತಿಯಲ್ಲಿ ಎಲ್ಲವೂ ಬೆಳೀತಾ ಇದೆ. ಆಗ್ತದೆ ಕೆಲಸ, ಏನು ತೊಂದರೆ ಇಲ್ಲ, ದುಡ್ಡಿಗೆ ಯಾವುದು ಕೊರತೆ ಇಲ್ಲ, ಏನು ತೊಂದರೆ ಇಲ್ಲ. ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿಗಳು ಎಲ್ಲರೂ ಕೇಳ್ಕೊಳ್ತೀನಿ ಸರ್, ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕೆಲಸ ಆಗ್ತಾ ಇದೆ, ಅದನ್ನು ಟಿವಿ ತನ್ನಿ ಸರ್. ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನು ತೋರಿಸಿ ನಮ್ಮನ್ನು ಉಗಿರಿ ಸರ್. ನಾವು ಕೆಲಸ ಮಾಡ್ತೀವಿ ಸರ್, ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಾವೇ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟಿಗೆ ನೀವು ತೋರಿಸಿ, ನಮಗೆ ಟಿವಿನೆಲ್ಲ ನಮ್ಮನ್ನು ಉಗಿರಿ ನಮ್ಮನ್ನು, ಆಮೇಲೆ ಕೆಲಸ ಮಾಡ್ತೀವಿ ನಾವು. ಅದಕ್ಕೆ ಮುಂಚೆ ನಮ್ಗೆ ಹೇಳಿ, ಮಾಡದೇ ಇದ್ರೂ ಉಗಿರಿ. ಆಮೇಲೆ ಫಸ್ಟ್ ನೀವು ತೋರಿಸಿ, ಮಾಡಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ಮಾಡಿ, ನೀವು ಏನು ಮಾಡ್ತೀರೋ ಮಾಡಿ. ನೀವು ನಮಗೆ ಸಪೋರ್ಟ್ ಮಾಡಿ ಸರ್, ನೀವು ಸಹಕಾರ ಮಾಡಿ ಸರ್, ಒಳ್ಳೆಯದಕ್ಕೆ ಸಹಕಾರ ಮಾಡಿ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್, ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ, ದೇಶ ಹೆಂಗಾಗಿದೆ ಅಂದರೆ, ಗಾಂಧೀಜಿ ಫಿಲಮ್ ಅಂತ ಏನಾದರೂ ಒಂದು ಫಿಲಮ್ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗೆ ಯಾರು ಹೋಗೋದು. ಅದೇ ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ, ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಟ್ಟು ಟಿಕೆಟ್ ಒಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ. ಪರಿಸ್ಥಿತಿ ಹಂಗಾಗೋಗಿದೆ. ಮೀಡಿಯಾದವರು ನೀವು ಒಳ್ಳೆಯವರು, ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ, ನಾವೆಲ್ಲ ನಿಮ್ಮ ಜೊತೆಗಿದ್ದು ಕೆಲಸ ಮಾಡ್ತೀವಿ. ನಿಮ್ಮ ಕೆಲಸ ಏನು, ಪಬ್ಲಿಕ್ದು ಸಂಬಂಧಪಟ್ಟಿದ್ದಲ್ಲ, ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅಲ್ವಾ, ಅದನ್ನು ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋಣ. ಸರ್ಕಾರ ರಚನೆ ಆಗಿ 2.5 ವರ್ಷದಿಂದ ಯಾವುದೇ ಸರ್ ಈ ಕಡೆ ನೋಡಿ ಮಾತಾಡಿ ಸರ್. ಡೇಟ್ ನೋಡ್ಕೊಳ್ಳಿ, 17ನೇ ತಾರೀಕು ಮೊನ್ನೆ 17ನೇ ತಾರೀಕು 6ನೇ ತಿಂಗಳು ನೋಡಪ್ಪ, ಡೇಟ್ ನೋಡ್ಕೊಪ್ಪ. CMಗೆ ಒಂದು ಲೆಟರ್ ಕೊಟ್ಟೆ ನಾನು. ಎಷ್ಟು ಕೊಟ್ಟಿದ್ದೀನಿ ಅಮೌಂಟ್ ಇಲ್ಲಿ ನೋಡಿ, ಎಷ್ಟಪ್ಪ ಹೊರಗು 50 ಕೋಟಿ ಇದೆ. ಇಲ್ಲಿ ಏನು ಬರೋದವ್ರೆ ನೀವೇ ಹೇಳಿ. ಈ ಕಡೆ ಕ್ಯಾಮ್ರಾ ತೋರಿಸಿ ಸರ್. ಕಾರ್ಯದರ್ಶಿ ನಾನು ಕಾಣಿಸಲ್ಲ, ಆರ್ಥಿಕ ಇಲಾಖೆ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಬಿಡುಗಡೆ ಮಾಡತಕ್ಕದ್ದು CM ಸೈ 17ನೇ ತಾರೀಕು ಕೊಟ್ಟಿದೆ. ಯಾವತ್ತು ಇಲ್ಲೇನು ಬರ್ತಿದ್ದಾರೆ ನೀವೇ ನೋಡ್ಕೊಳ್ಳಿ. ಲೆಟರ್ ಸುಳ್ಳು ಹೇಳೋರಿಗೆ 100 ದಾರಿಗಳು, ಹೇಳೋರಿಗೆ 1 ದಾರಿ. ನಾನು ಹೇಳ್ತಾ ಇದ್ದೀನಪ್ಪ, ಇದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ಇದನ್ನ ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ಹೌದು, ಹೇಳಿರ್ಬೋದು. ಹೆಂಗೆ ಅಂದರೆ, ಕೆಲಸ ಆಗ್ಬೇಕಂದ್ರೆ CM ಹತ್ರ ಹೋಗ್ಬೇಕು, ಮಾತಾಡಬೇಕು, ಮಂತ್ರಿ ಹತ್ರ ಹೋಗ್ಬೇಕು, ಮಾತಾಡಬೇಕು, ಅದನ್ನು ಫಾಲೋ ಅಪ್ ಮಾಡಬೇಕು.